ನನ್ನ ಚಿತ್ತದಂತೆ ನಾನು ನಡೆಯುವಾಗ ನಾನು ಆಶೀರ್ವಾದ ನಿಧಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ನಾನು ದೇವರ ಚಿತ್ತಕ್ಕೆ ಯಾವಾಗ ಒಪ್ಪಿಸಿಕೊಡುತ್ತೇನೋ, ನಿನ್ನ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನಿನ್ನ ಚಿತ್ತದಂತೆ ನನ್ನನ್ನು ರೂಪಿಸು. ಮಂಜುಷಪೆಟ್ಟಿ ದೇವರ ಚಿತ್ತದಂತೆ ರೂಪಿಸಲ್ಪಟ್ಟದು. ನನ್ನ ಕುಟುಂಬವನ್ನು, ನನ್ನ ಭವಿಷ್ಯವನ್ನು ನನ್ನ ಇಷ್ಟದಂತೆ ನನ್ನ ಕ್ಯಾಲ್ಕುಲೇಷನಲ್ಲಿ ನಾನು ಓದೆ ಅಂದರೆ ಅದು ಆಶೀರ್ವಾದ ನಿಧಿ ಆಗುವುದಿಲ್ಲ. ಎಸಪ್ಪ, ನಿಮ್ಮ ಚಿತ್ತದಂತೆ ನಡೆಸ್ಕೊಂಡು ಹೋಗ್ರಪ್ಪ. ನಿನ್ನ ಚಿತ್ತದಂತೆ ನನ್ನ ಕುಟುಂಬವನ್ನು ನಡೆಸ್ರಿ ಕರ್ತಾನೆ, ನಿನ್ನ ಚಿತ್ತದಂತೆ ನನ್ನ ಭವಿಷ್ಯವನ್ನು ನಡೆಸ್ರಿ ಎಂಬುದಾಗಿ ಯಾರು ಒಪ್ಪಿಸಿಕೊಡುತ್ತಾರೋ, ಆತನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾರೋ, ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ಅದಿರುವ ಜಾಗವು, ನೀವು ಕೆಲಸ ಮಾಡುವ ಜಾಗ 3 ತಿಂಗಳಾಗಿದ್ರೂ ಅಷ್ಟರೊಳಗೆ ಆ ಜಾಗವು ಆಶೀರ್ವಾದವಾಗಿರುತ್ತದೆ. 3 ತಿಂಗಳ ಹತ್ರ ನೀವು ಕೆಲಸವನ್ನು ಬಿಟ್ಟರೆ ಅವ್ರು ಹೇಳ್ತಾರೆ, ನೀವು ಹೋದ್ಮೇಲೆ ಏನು ಚೆನ್ನಾಗಿ ಕೆಲಸನೇ ನಡೀತಿಲ್ಲ, ವ್ಯಾಪಾರನೇ ನಡೀತಾ ಇಲ್ಲ, ನೀವು ಮತ್ತೆ ಬನ್ನಿ ಎಂಬುದಾಗಿ ಫೋನ್ ಮಾಡಿ ಕರೆಯುವ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿಸುತ್ತಾರೆ.